ಯಾರ ಜೊತೆ ಮಾತಾಡ್ತಾ ಇದೀಯಾ? ನಿನ್ನನ್ನೇ ಕೇಳ್ತಿರೋದು. ಯಾರ ಹತ್ರ ಮಾತಾಡ್ತಿದ್ದೆ? ಅದು ಮನೆಗೆ ಫೋನ್ ಮಾಡಿದ್ದೆ. ಯಾರನ್ನೋ ಬಾ ಅಂತ ಕರಿತಾ ಇದ್ದೆ. ಅವಳು ನನ್ನನ್ನು ಕೊಂದು ಬಿಡ್ತಾಳೆ ಅಂತ ಹೇಳ್ತಿದ್ದೆ. ನಿಜ ಹೇಳು, ಯಾರ ಹತ್ರ ಮಾತಾಡ್ತಿದ್ದೆ? ಮಗುನ ಎತ್ಕೊಂಡು ಹೋಗೋದಕ್ಕೆ ಪಿತೂರಿ ಮಾಡ್ತಾ ಇದ್ಯಾ? ಇಲ್ಲ ಅಕ್ಕ, ಹಾಗೆಲ್ಲ ಏನಿಲ್ಲ. ಮತ್ತೆ ಯಾರ ಜೊತೆ ಮಾತಾಡ್ತಾ ಇದ್ದೆ? ನಿಜ ಹೇಳು. ಸಾರಿ, ಬೆಳಗ್ಗೆ ನೀವು ನಂಗೆ ಹೊಡೆದಾಗ್ಲಿಂದ ನನಗೆ ತುಂಬ ಹೆದರಿಕೆ ಆಗ್ತಿದೆ. ನಮ್ಮ ಅಣ್ಣ ಬಂದು ನನ್ನ ಕರ್ಕೊಂಡು ಹೋಗ್ತಾನಂತೆ, ಅವನ ಜೊತೆಗೆ ಮಾತಾಡ್ತಿದ್ದೆ. ನಾನು ಹೊರಟೋಗ್ತೀನಿ. ಅದ್ರ ಅವಶ್ಯಕತೆ ಇಲ್ಲ. ನಾನು ನಿನ್ನ ಕೊಲ್ಲೋ ಅಷ್ಟು ಕೆಟ್ಟವಳಲ್ಲ, ನೀನು ಮಗುನ ಎತ್ಕೊಂಡು ಹೋಗೋ ಅಷ್ಟು ಕೆಟ್ಟವಳಲ್ಲ ಅಂತ ನನಗೆ ಗೊತ್ತು. ನಾನು ಹೇಳ್ದಾಗ ಕೇಳ್ಕೊಂಡಿದ್ರೆ ನಿನಗೆ ಮನೇಲಿ ಜಾಗ ಇರುತ್ತೆ. ನಾನು ಏನು ಮಾಡಬೇಕು? ಶಾಂತ ಪಕ್ಕ ಇರೋ ಮಗುನ ಎತ್ಕೊಂಡು ಬಾ. ಮಗುನ ಎತ್ಕೊಂಡು ಬರಬೇಕಾ? ಯಾಕೆ? ಯಾಕೆ ಏನು ಅಂತ ಕೇಳಬೇಡ, ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ಅದು 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 ಏನದು? ಅದು ನೀನು ಈ ಕೆಲಸ ಏನಾದರೂ ಮಾಡಲಿಲ್ಲ ಅಂದರೆ ನೀನು ಮಗುನ ಎತ್ಕೊಂಡು ಹೋಗೋದಕ್ಕೆ ಪಿತೂರಿ ಮಾಡ್ತಾ ಇದೀಯ ಅಂತ ಎಲ್ಲರ ಹತ್ರನೂ ಹೇಳಿ ಬೆಳಿಗ್ಗೆನೆ ನಿನ್ನನ್ನು ಈ ಮನೆಯಿಂದ ಓಡಿಸ್ಬಿಡ್ತೀನಿ ಅಷ್ಟೇ. ಅಯ್ಯಯ್ಯೋ, ಹಾಗೆ ಮಾಡಬೇಡಿ. ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ. ಆಯಿತು, ಬಾ ನನ್ನ ಜೊತೆ. ಅಂಜು ಬದುಕಿದ್ದಾಳೆ ಅಂತ ಔದಾನಿಗಳು ಚಾಲೆಂಜ್ ಮಾಡಿ ಹೇಳ್ಬಿಟ್ರು. ಆದರೆ ಅವಳು ಎಲ್ಲಿದ್ದಾಳೆ, ಯಾವ ರೂಪದಲ್ಲಿದ್ದಾಳೆ ಅನ್ನೋದು ಮಾತ್ರ ಗೊತ್ತಿಲ್ಲ ಅಂದ್ರು. ಅಂಜು ಬದುಕಿರೋಕೆ ಹೇಗೆ ಸಾಧ್ಯ? ನಾನೇ ನನ್ನ ಕೈಯಾರೆ ಅಂತ್ಯ ಸಂಸ್ಕಾರ ಮಾಡಿದ್ದೀನಿ. ಇಷ್ಟೊತ್ತಿಗೆ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಗಿರುತ್ತೆ. ದೇಹನೇ ಇಲ್ಲ ಅಂದಮೇಲೆ ಹೇಗೆ ಬದುಕಿರ್ತಾಳೆ? ಅಕಸ್ಮಾತ್ ಔದಾನಿಗಳ ಪ್ರಕಾರ ಅವಳು ಬದುಕಿದ್ದಾಳೆ ಅಂತಾನೆ ಇಟ್ಕೊಳ್ಳೋಣ. ಎಲ್ಲಿದ್ದಾಳೆ? ಯಾವ ರೂಪದಲ್ಲಿದ್ದಾಳೆ ನನ್ನ ಅಂಜು? ಯಾವ ರೂಪದಲ್ಲಿದ್ದಾಳೆ ನನ್ನ ಅಂಜು? ಇವತ್ತ್ಯಾಕೋ ಅಂಜುನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ಔದಾನಿಗಳ ಮಾತು ಕೇಳಿದ್ಮೇಲೆ ಈ ಮನೆ ತುಂಬಾ, ನನ್ನ ಮನಸ್ಸು ತುಂಬಾ ಅವಳೆ ತುಂಬಿಕೊಂಡಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಇಲ್ಲೇ ಎಲ್ಲೋ ಕೈ ಅಳತೆ ದೂರದಲ್ಲಿದ್ದು
ಆಡಿಸ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ. ಶಾಂತ ಈ ಆಲ್ಬಮ್ ನೋಡ್ಕೊಂಡು ಅಳ್ತಾ ಇದ್ಲು ಅಂತ ಇದರಲ್ಲಿದ್ದ ಅಂಜಲಿ ಫೋಟೋಸ್ನೆಲ್ಲ ತೆಗೆದು ಹಾಕ್ಬಿಟ್ವಿ. ಅಂಜಲಿ ನಮ್ಮ ಜೊತೆ ಇದ್ದ ಸಂತೋಷದ ಕ್ಷಣಗಳನ್ನು ನೋಡೋಣ ಅಂದ್ರೆ ಒಂದು ಫೋಟೋನೂ ಇಲ್ಲ. ಮಲಗಿಸ್ಕೋ, ನೀನ್ ಎದೆ ಮೇಲೆ ಕೂರ್ಸಿ ಕತೆ ಹೇಳು. ಬೇಡಪ್ಪ, ಎದ್ಬಿಡ್ತಾರೆ, ಸೈಲೆಂಟ್ ಆಗಿರ್ಬೇಕು. ಗುಡ್ ನೈಟ್ ಪಪ್ಪ. ಐ ಆಲ್ಬಮ್ಮು. ನಾನು ಇದನ್ನೇ ಹುಡುಕ್ತಿದ್ದೆ. ಮಾಯಾ, ಅಯ್ಯೋ, ಮತ್ತೆ ಮಗು ಕಳ ಬಂದ್ಬಿಟ್ನಲ್ಲಪ್ಪ. ಸಂಜು ಪಾಪನ ಮತ್ತೆ ಎತ್ಕೊಂಡು ಹೋಗ್ತಾನೆ ಅಂತ ಕಾಣಿಸುತ್ತೆ. ಅಯ್ಯಯ್ಯೋ, ಸುಳ್ಳಕ್ಕ ಸಂಜು ಪಾಪನ ಕಳನ್ ಕೈ ಕೊಟ್ಬಿಟ್ಲು. ಈಗೇನಪ್ಪ ಮಾಡೋದು? ಹಾ, ಬೇಗ ಹೋಗಿ ಅಮ್ಮಂಗೆ ಹೇಳ್ತೀನಿ.